ಇತ್ತೀಚೆಗೆ ಮಾಂಸದ ಕುರಿತಾಗಿ ಅನೇಕ ಚರ್ಚೆಗಳು ನಡೀತಾ ಇದೆ, ವಿವಾದಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ರಾಜಸ್ಥಾನದಿಂದ ಬಂದಿರುವಂಥ ಮಾಂಸ ಇದೆಯಲ್ಲ, ಅದು ನಾಯಿ ಮಾಂಸವಲ್ಲ, ಅದು ಕುರಿ ಮಾಂಸ, ಮೇಕೆ ಮಾಂಸ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೈಪುರ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬಂದಿದ್ದು ಮೇಕೆ ಮಾಂಸ. ಸ್ಯಾಂಪಲ್ ವರದಿಯಲ್ಲಿ ಮೇಕೆ ಮಾಂಸ ಅನ್ನೋದು ದೃಢಪಟ್ಟಿದೆ, ನಾಯಿ ಮಾಂಸ ಅಲ್ಲ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಗೃಹ ಸಚಿವರ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದೇ ವಿಚಾರವಾಗಿ. ರಾಜಸ್ಥಾನದಿಂದ ಬಂದಿದ್ದು ನಾಯಿ ಮಾಂಸ ಅಲ್ವೇ ಅಲ್ಲ, ಮೇಕೆ ಮಾಂಸ ಅದು. ಆದರೆ ಅನೇಕ ಜನ ಅನೇಕ ರೀತಿಯ ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾ ಇದ್ದಾರೆ. ಈ ಬಗ್ಗೆ ಖುದ್ದು ಗೃಹ ಸಚಿವರೇ ಸ್ಪಷ್ಟನೆ ನೀಡಿದ್ದಾರೆ. ನಿನ್ನೆನೇ ನಾನು ಹೇಳಿಕೆ ಕೊಟ್ಟಿದ್ದೀನಿ ಅಧಿಕೃತವಾಗಿ. ನಮಗೆ ವರದಿ ಅಲ್ಲಿ ಗಲಾಟೆ ಆಗಿ ರೈಲ್ವೆ ಸ್ಟೇಷನಲ್ಲಿ ಗಲಾಟೆ ಆದಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು, ಪೊಲೀಸ್ನವರು ಆ ಸ್ಯಾಂಪಲ್ನೆಲ್ಲ ತಗೊಂಡು ಅವರು ಲ್ಯಾಬೊರೇಟರಿಗೆ ಕಳಿಸಿ ಅದರ ವರದಿ ಬಂದಿದೆ. ವರದಿಯಲ್ಲಿ ಅದು ಮೇಕೆ ಮಾಂಸ, ನಾಯಿ ಮಾಂಸ ಅಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಅದನ್ನೇ ನಾನು ಕೂಡ ನಿನ್ನೆ ದಿವಸ ಮಾಧ್ಯಮಕ್ಕೆ ಹೇಳಿದ್ದೇನೆ. ಹೌದು, ಸುಳ್ಳು ಆರೋಪ ಅವ್ರ ಮೇಲೆ ಈಗಾಗಲೇ ಕ್ರಮ ತಗೊಂಡಿದೀವಲ್ಲ. ಅವ್ರು ಯಾರ್ಯಾರು ಮಾಡಿದ್ರು ಅವ್ರನ್ನೆಲ್ಲ ಪುನೀತ್ ಕೆರೆಹಳ್ಳಿ ಅಂಡ್ ಕಂಪನಿ ಅವ್ರ ಮೇಲೆ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಆಗಬಾರ್ದು ಅಂತ ಹೇಳಿ, ನಿಜವಾಗೂ ಆಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಯಾರು ಒಂದು ವೇಳೆ ನಾಯಿ ಮಾಂಸ ತಂದು ಮಾರಾಟ ಮಾಡ್ತಾರೆ ಅನ್ನೋದೇ ನಿಜ ಆದರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಆದರೆ ಈಗ ಅವರು ಬಹಳ ದಿವಸದಿಂದ ಆ ಕೆಲಸ ಮಾಡ್ತಾ ಇದ್ರು, ಇಂಪೋರ್ಟ್ ಮಾಡಿ ಬೇರೆ ರಾಜ್ಯದಿಂದ ತಗೊಂಡು ಬಂದು ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿ. ಇದೇನು ಹೊಸದೇನಲ್ಲ. ಆದರೆ ಈಗ ಇದ್ದಕ್ಕಿದ್ದಂಗೆ ಅವರು ನಾಯಿ ಮಾಂಸ ತಂದು ಮಾರಾಟ ಮಾಡ್ತಾರೆ ಅಂತ ಹೇಳುವಾಗ ಸ್ವಾಭಾವಿಕವಾಗಿ ಗೊಂದಲ ಸೃಷ್ಟಿಯಾಗ್ತದೆ. ಜನಗಳ ಮನಸ್ಸಲ್ಲಿ ಯಾವುದಪ್ಪ ಇದೇನೋ ಈ ರೀತಿ ಇರ್ಬೋದಾ ಏನೋ ಅಂತ ಹೇಳಿ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಮ್ಮ ಇವತ್ತು ಕನ್ಸೈನ್ಮೆಂಟ್ ಏನು ಬಂದಿತ್ತು ಅದರ ಪ್ರಕಾರ ಅಲ್ಲಿ ಮೇಕೆ ಮಾಂಸ ಅಂತೇಳಿ ವರದಿಯಲ್ಲಿ ಬಂದಿದೆ. ನಿನ್ನೆನೇ ನಾನು ಹೇಳಿಕೆ ಕೊಟ್ಟಿದ್ದೀನಿ ಅಧಿಕೃತವಾಗಿ. ನಮಗೆ ವರದಿ ಅಲ್ಲಿ ಗಲಾಟೆ ಆಗಿ ರೈಲ್ವೆ ಸ್ಟೇಷನಲ್ಲಿ ಗಲಾಟೆ ಆದಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು, ಪೊಲೀಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಕೆಲವಷ್ಟು ಸ್ವಯಂ ಘೋಷಿತ ಕಾರ್ಯಕರ್ತರಿದ್ದಾರಲ್ಲ, ಅವರು ಯಾವುದನ್ನು ಹೆಂಗೆ ಬೇಕಾದ್ರೂ ತಿಳಿಸ್ತಾರೆ. ಒಂದು ವರ್ಗವನ್ನು, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡೋ ನಿಟ್ಟಿನಲ್ಲಿ ಅನೇಕ ರೀತಿಯ ಕೆಲಸಗಳನ್ನು ಇಂಥದ್ದು ಕೆಲಸ ಮಾಡಿದ್ದಾರೆ. ಈಗ ಈ ಕುರಿ ಮಾಂಸ ಅಥವಾ ಮೇಕೆ ಮಾಂಸ ಅಂಥೇಳಿ ಖುದ್ದಾಗಿ ಗೃಹ ಸಚಿವರೇ ಹೇಳ್ತಾ ಇದ್ದಾರೆ. ಬಟ್ ಅವರು ಬರ್ತಾರೆ ಏಕಾಏಕಿಗೆ ಇದು ನಾಯಿ ಮಾಂಸ ಅಂಥೇಳಿ ಪ್ರಚಾರವನ್ನು ಮಾಡ್ತಾರೆ. ಸದ್ಯ ಕ್ರಮ ತೆಗೆದುಕೊಳ್ತೀನಿ ಅಂತಾರೆ. ಯಾವ ಕ್ರಮ ನಿರೀಕ್ಷಿಸಬಹುದು ಅಂತ? ದಶರಥ್, ಮೊನ್ನೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ನಡೆದಂತಹ ಘಟನೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಸುಮಾರು 4,500 ಕೆಜಿ ನಾಯಿ ಮಾಂಸವನ್ನ ತಂದಿದ್ದಾರೆ. ಇಲ್ಲಿ ಬೆಂಗಳೂರಿನ ಹೋಟೆಲ್ಗಳಿಗೆ ಪೂರೈಸ್ತಾರೆ ಅನ್ನುವಂತಹ ಆರೋಪಗಳು ಎದುರಾಗಿತ್ತು. ಜೊತೆಗೆ ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಅವರು ಕೂಡ ಇದರ ಬಗ್ಗೆ ಗದ್ದಲವನ್ನ ಎಬ್ಸಿದ್ರು. ಸೊ ಹಾಗಾಗಿ ಈ ವಿಚಾರದಲ್ಲಿ ಪೊಲೀಸರು ತಕ್ಷಣ ವಶಕ್ಕೆ ಪಡ್ಕೊಂಡಿದ್ರು. ಪುನೀತ್ ಕೆರೆಹಳ್ಳಿ ವಿರುದ್ಧವಾಗಿ ಕೂಡ ಕೇಸನ್ನ ದಾಖಲು ಮಾಡಿದ್ರು. ಹಾಗೆ ಅಬ್ದುಲ್ ರಜಾಕ್ ಅವರು ಸೇರಿದ್ದಂತ ಈ ಒಂದು ಮಾಂಸದ ಬಗ್ಗೆ ಅವರನ್ನು ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸಿದ್ರು. ಇದಾದ ಬಳಿಕ ಸಾಕಷ್ಟು ಚರ್ಚೆಗೆ ಬಂದಿತ್ತು ಈ ವಿಚಾರ. ಹಾಗಾಗಿ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ಗಲಾಟೆ ಆಗಿದ್ದು ನಿಜ. ಆರೋಗ್ಯ ಇಲಾಖೆಯವರು ಈಗಾಗಲೇ ಅದರ ಸ್ಯಾಂಪಲ್ ಅನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಅದು ಕುರಿ ಮಾಂಸನ ಅಥವಾ ನಾಯಿ ಮಾಂಸನ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡೋದಕ್ಕೆ ಈಗ ಸ್ಯಾಂಪಲ್ ಅನ್ನ ಪಡೆದಿದ್ದಾರೆ. ಪೊಲೀಸರು ಕೂಡ ಸ್ಯಾಂಪಲ್ ಅನ್ನ ತೆಗೆದುಕೊಂಡಿದ್ರು, ಪ್ರಯೋಗಾಲಯಕ್ಕೆ ಕಳಿಸಿದ್ರು. ವರದಿ ಕೂಡ ಈಗ ಬಂದಿದೆ. ವರದಿಯಲ್ಲಿ ಮೇಕೆ ಮಾಂಸ ಅನ್ನುವಂಥದ್ದು ಈಗ ಅಧಿಕೃತವಾಗಿ ಬಂದಿದೆ. ಯಾಕಂದ್ರೆ ಇದು ನಾಯಿ ಮಾಂಸ ಅಂತೇಳಿ ಏನು ದೊಡ್ಡದಾಗಿ ಇದನ್ನ ಅಪಪ್ರಚಾರ ಮಾಡ್ಲಾಗ್ತಾ ಇತ್ತು, ಅದಕ್ಕೆ ಈಗ ಪೂರಕವಾಗಿ ವರದಿಯಲ್ಲಿ ಮೇಕೆ ಮಾಂಸ ಅನ್ನುವಂಥದ್ದು ಬಂದಿದೆ. ಸುಳ್ಳು ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಪುನೀತ್ ಕೆರೆಹಳ್ಳಿ ಮತ್ತೆ ಅವರ ಟೀಮ್ ಏನು ಗದ್ದಲವನ್ನ ಮಾಡಿದ್ರು ಅವರ ಮೇಲೆ ಈಗ ಕ್ರಮವನ್ನ ತೆಗೆದುಕೊಂಡಿದ್ದೀವಿ. ಗೊಂದಲಗಳು ಸೃಷ್ಟಿ ಆಗ್ಬಾರ್ದು. ಜೊತೆಗೆ ಹೊರ ರಾಜ್ಯದಿಂದ ಈಗಷ್ಟೇ ಏನು ಮಾಂಸ ಮಾರ ಬರ್ತಾ ಇಲ್ಲ ಬೆಂಗಳೂರಿಗೆ,
ಇಂದಿನಿಂದಲೂ ಕೂಡ ಬೆಂಗಳೂರಿಗೆ ಮಾಂಸ ಬರ್ತಾ ಇತ್ತು. ಸೊ ಹಾಗಾಗಿ ಜನರು ಗೊಂದಲ ಪಡೋದು ಬೇಡ, ಜೊತೆಗೆ ಇದು ನಾಯಿ ಮಾಂಸ ಕೂಡ ಅಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಹೋಮ್ ಮಿನಿಸ್ಟರ್ ಕೂಡ ಈಗ ಸ್ಪಷ್ಟಪಡಿಸಿದ್ದಾರೆ. ಇಲ್ಲದೆ ಇದ್ದಿದ್ರೆ ಇದು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇತ್ತು ದರ್ಶನ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಇದೇನೋ ಈ ರೀತಿ ಇರ್ಬೋದಾ ಏನು ಅಂತ ಹೇಳಿ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ನಮ್ಮ ಇವತ್ತು ಕನ್ಸೈನ್ಮೆಂಟ್ ಏನು ಬಂದಿತ್ತು ಅದರ ಪ್ರಕಾರ